ಏನು ಪ್ರಾಬ್ಲಮ್ ಆಗಿದೆ ಇಲ್ಲಿ ಇಲ್ಲಿ ನೆಟ್ವರ್ಕ್ ಇಶ್ಯೂ ಅಂದರೆ ಆಲ್ಮೋಸ್ಟ್ ಇಲ್ಲಿ ನಮ್ಮ ಸಬರ್ಮನ್ ಸ್ಟೇಷನ್ನು, ಆಮೇಲೆ ಇಲ್ಲಿ ಸರೌಂಡಿಂಗ್ ನಮ್ಮ ಸಂಪಿಗೆ ನಗರ, ವಿಕಾಸ್ ನಗರ, ಪೊಲೀಸ್ ಹೆಡ್ ಕ್ವಾರ್ಟರ್ಸು, ಆಮ್ಯಾಗ ಮೈಬೂಬ್ ನಗರ, ಒಂದಷ್ಟು ಕಡೆ ಏನು ಏರಿಯಾದೊಳಗೆ ಬಡಾವಣೆಗಳು ಏನದಾವಲ್ಲ, ನೆಟ್ಟಿಂದ ಇಂಟರ್ನೆಟ್ ಪ್ರಾಬ್ಲಮ್ಮು ಆಲ್ಮೋಸ್ಟ್ ಆಲ್ ಪ್ರಾಬ್ಲಮ್ ಇದ್ದೇ ಐತ್ರಿ. ಸುಮಾರು ಒಂದು ವರ್ಷ 2 ವರ್ಷ ಬಂತು ಈಗ ಈ ಪ್ರಾಬ್ಲಮ್ ಇದ್ದ. ಬಟ್ ಇದಕ್ಕೆ ಸೊಲ್ಯೂಷನ್ನು ಏನೂ ಇಲ್ಲ. ಮತ್ತು ನಾವು ಆಲ್ರೆಡಿ ಈಗ ಸರ್ಚ್ ಮಾಡಿಬಿಟ್ಟು ಈಗ ನಮಗೇನು ಯೂಸ್ ಮಾಡ್ತೀವಲ್ಲ ಸಿಮ್ಸ್, ಯಾವ ಸಿಮ್ ನೆಟ್ವರ್ಕ್ ಇದೆಯಲ್ಲ ಅವ್ರಿಗೆಲ್ಲ ಫೋನ್ ಮಾಡಿ ಹೇಳಿದ್ದೀವಿ. ಬಟ್ ಆ ಪ್ರಾಬ್ಲಮ್ ಸಾಲ್ವ್ ಆಗ್ತಾಯಿಲ್ಲ. ಜಿಯೋ ಮಾತ್ರ ಸಂಪೂರ್ಣವಾಗಿ ಭಾಳ ಇದು ಐತ್ರಿ, ಆ ಪ್ರಾಬ್ಲಮ್ ಐತೆ. ಆಮೇಲೆ ಈಗ ಫೋನ್ ಕಾಲ್ಸ್ ಅದು ಮಾಡ್ತೀವಿ, ಅವು 1 ವೇ ಕಾಲ್ಸ್ಗಳು ಆಗ್ತವೆ. ಆಮ್ಯಾಗೆ ಬೇರೆ ಇದು ಯಾರ್ಯಾರಿಗೂ ಜಂಪ್ ಆಗ್ತಾ ಇದ್ದಾವೆ ಕಾಲ್ಸ್ಗಳು. ಆ ರೀತಿ ಪ್ರಾಬ್ಲಮ್ಗಳು ಈಗ ಭಾಳ ಅಂಕ್ರಿ ಹೆಚ್ಚಾಗೈತ್ರಿ. ಈಗ ಆಲ್ಮೋಸ್ಟ್ ಅಲ್ಲಿ ಈಗ ಸುಮಾರು 1-2 ವರ್ಷದಂತ್ರ ಈ ಕಡೆ ರೀ. ಪ್ರಾಬ್ಲಮ್ ಅಂತ ಅಂದ್ರೆ ಈಗ ಇಂಟರ್ನೆಟ್ ನಾವು ಬಳಸ್ಬೇಕಂದ್ರೆ ಈಗ ಗೂಗಲ್ ಏನು ಸರ್ಚಿಂಗ್ ಏನಿದೆಯಲ್ಲ, ಈಗ 5G ಇದ್ದಿದ್ದು ಎಲ್ಲ 4G ನೆಟ್ವರ್ಕಿಗೆ ಬಂದುಬಿಡ್ತಾವೆ ಆಟೋಮೆಟಿಕ್. 4G ಇದ್ದಿದ್ದಿಲ್ಲ 3G ಬರ್ತಾವೆ ಆಟೋಮೆಟಿಕ್. 2G ಇದ್ದಿದ್ದು ನೆಟ್ವರ್ಕೇ ಬರೋಂಗಿಲ್ಲ. ಈ ರೀತಿ ಪ್ರಾಬ್ಲಮ್ಸ್ಗಳು ಆಗ್ತಾಯಿದ್ದಾವೆ. ಆಮೇಲೆ ಕಾಲಿಂಗ್ಸ್ ನಾವು ಯಾರಿಗಾರ ಮಾಡಿರ್ತೀವಿ, ಯಾರಿಗಾರ ಹೋಗ್ತಾಯಿದ್ದಾವೆ. ಈ ರೀತಿ ಪ್ರಾಬ್ಲಮ್ಸ್ ಆಗತ್ತವ್ರೆ. ಯಾಕಂದ್ರೆ 1 ವೇ ಕಾಲ್ಸ್ ಅದು ಅಂದ್ರೆ ಯಾವ ಕಾಲಿಗೆ ಈಗ ನಾವು ಕಾಲ್ ಮಾಡಿದ್ರೊಳಗೆ ಯಾರಿಗೆ ಜಂಪ್ ಆಗ್ತಾಯಿದೆ ಅನ್ನೋದು ಗೊತ್ತಾಗಲ್ಲ. ಈ ರೀತಿ ಸಮಸ್ಯೆಗಳು ಉಂಟಾಗ್ತಾ ಇದ್ದಾವೆ. ಇದು ಜನರಿಗೆ ಭಾಳ ತೊಂದರೆ ಆಗೈತೆ ರೀ ಆಲ್ಮೋಸ್ಟ್ ಅಲ್ಲ. ಇಲ್ಲ, ಇದು ಆ ಥರ ಏನಿಲ್ಲ ರೀ. ಈಗ ನಾವು ಯಾವುದೇ ಟೈಮ್ ರೀ, ಎನಿ ಟೈಮು, ಈಗ ಡೇ ನೈಟು ಆ ಪ್ರಶ್ನೆ ಇಲ್ಲ. ಈಗ ಆಲ್ಮೋಸ್ಟ್ ಅಲ್ಲಿ ನಾವೆಲ್ಲ CPU ಮತ್ತು PC ಎಲ್ಲ ಯೂಸ್ ಮಾಡ್ತಿರ್ತೀವಿ. ಇದು ನೆಟ್ ಕನೆಕ್ಟ್ ಮಾಡ್ಕೊಂಡು ವೈಫೈ ಬರೋಂಗೇ ಇಲ್ಲ ನಮ್ಮ ಇದು ಮನೆ ಒಳಗದು. ಈಗ ಆಲ್ಮೋಸ್ಟ್ ಅಲ್ಲಿ ಮತ್ತು ನಾವೇನು ಮಾಡಬೇಕು, ಡಾಟಾ ಎಂಟ್ರಿ ಹೋಗಿ ಸೆಟ್ಟಿಂಗ್ಸ್ ಹೋಗಿ ಅದನ್ನು ಸರ್ಚ್ ಮಾಡಬೇಕು. ಏನೋ ಇದು ಮೊಬೈಲ್ ಹ್ಯಾಂಡ್ಸೆಟ್ ಒಳಗೆ ಆ ಸರ್ಚ್ ಮಾಡಿದಾಗ ಏನಾಗ್ತವೆ, ಅವಾಗ 5G ಅಂತೇಳಿ ತೋರಿಸ್ತವೆ. ಇದು 5G 4G ಇದ್ದಿದ್ದು. ಈಗ 5G ಹ್ಯಾಂಡ್ಸೆಟ್ ಒಳಗೂ ನಮ್ಮ 4G ಅಂತ ಬರ್ತಾವೆ. ಬಟ್ ನಾವು ಅದನ್ನು ಸೆಲ್ 1 ಒಳಗೆ ಅದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ನಾವು ಆ್ಯಕ್ಟಿವ್ ಮಾಡ್ಬೇಕಾಗೈತೆ. ಅವಾಗ ಸ್ಲೋ ಇರ್ತವೆ ನೆಟ್ವರ್ಕ್. ಬಟ್ ಕೊಡ್ತಕ್ಕಂಥದ್ದು ಇವ್ರದನ್ನು 5G ಅಂತಾರೆ. ಬಟ್ ಅದು ಕನೆಕ್ಟಿವ್ ಆಗ್ತಾಯಿಲ್ಲ. ಇದ್ರಂತ್ರ ಜನರಿಗೆ ಭಾಳ ತೊಂದರೆ ಆಗ್ತಾಯಿದ್ರು. ಪ್ರಾಬ್ಲಮ್ ಎದಕ್ಕಂತ ಏನಾಗೈತೆ? ಪ್ರಾಬ್ಲಮ್ ಎದಕ್ಕಾಗೈತೆ ಅಲ್ಲ, ಅದನ್ನು ಸೊಲ್ಯೂಷನ್ ಕೊಡಾಕತ್ತಿಲ್ಲ ರೀ. ಈಗ ನಾವು ಸಾಕಷ್ಟು ಸಲ ಕಂಪ್ಲೇಂಟ್ ಮಾಡಿದ್ದೀವಿ ನಾವು. ಈಗ ಜಿಯೋ ಕಂಪ್ನಿಯವ್ರಿಗೆಲ್ಲ ಇಲ್ಲ, ಅದು ಏನಂತಾರೆ, ಇಲ್ಲಿ ಒಂದು ಜಾಮರ್ ಅದು ಹಾಕಿದಾರೆ ಏನೋ ಅಂತೇಳಿ ಇದು ಹೇಳ್ತಾ ಇದ್ದಾರೆ. ಬಟ್ ಅದ್ರದ್ದು ಪ್ರಾಬ್ಲಮ್ ಐತೆ ಏನು, ಇನ್ನಿತರ ವಿಷಯಗಳ ಏನು ಪ್ರಾಬ್ಲಮ್ ಐತೆ ಏನು, ಅವ್ರದ್ದು ಕಂಪ್ನಿ ಕಡೆಯಿಂದ ಏನಾರ ಇದ್ರ ಪ್ರಾಬ್ಲಮ್ ಐತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಜನರಿಗೆ. ನಮ್ಮ ಹೆಸರು ಮಾಂತೇಶ್ ವೀರಕ್ಮಠ ಅಂತೇಳಿ. ತಾವೇನು ಮಾಡ್ತೀವಿ? ನಾನು ಮೆಡಿಕಲ್ ರಿಪ್ರೆಸೆಂಟೇಟಿವ್ ರೀ. ನಮಗಿಲ್ಲಿ ನೆಟ್ವರ್ಕ್ದು ಭಾಳ ಪ್ರಾಬ್ಲಮ್ ಇದೆ ಸರ್. ನೆಟ್ವರ್ಕ್ದು ಭಾಳ ಪ್ರಾಬ್ಲಮ್ ಇದೆ. ಆ ನಂತರ ಬಿಲ್ ತೊಗೊಳ್ಬೇಕಂದ್ರೆ ಒಮ್ಮೆ ನೆಟ್ವರ್ಕ್ ಬರ್ತೈತಿ, ಒಮ್ಮೆ ಬರೋಲ್ಲ. ಅದೊಂದು ಸಮಸ್ಯೆ ಆಗಿಬಿಟ್ಟಿದೆ. ಆ ನಂತರ ನಮ್ಮ ಮನೆ ಕಡೆ ಇಲ್ಲೇ ಸಬ್ಜೆಲಿ ಹಿಂದ್ಗಡೆ ಮನೆ ಇದೆ, ಆತ್ಮಣ್ಣ ನಗರ ಹತ್ರ. ಅಲ್ಲಿ ನೆಟ್ವರ್ಕ್ ತುಂಬ ಪ್ರಾಬ್ಲಮ್ ಇದೆ. ಆ ನಂತರ ಇಲ್ಲಿ ಸೈದಾಪುರಲ್ಲಿ ನಮ್ಮ ಅಣ್ಣನ ಮನೆ ಇದೆ, ಅಲ್ಲಿ ಹೋದ್ರೆ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ. ಎಲ್ಲ ಕಡೆ ಸಮಸ್ಯೆ ಭಾಳ ಆಗಿದೆ ಸರ್. ಯಾವ ಬೇರೆ ನಮ್ಮದು ಮೈಬೂಬ್ ನಗರ ಆಯಿತು, ಆಮೇಲೆ ಸೈದಾಪುರ ಆಯಿತು, ಆನಂತರ ಕೊಪ್ಪತ್ಗಿರಿ ಜನತಾ ಪ್ಲಾಟ್ ಆಯಿತು, ಆನಂತರ ಆಮೇಲೆ ಗೌಶಾ ಟಾನ್ ಇದೆಯಲ್ಲ ಅಲ್ಲಿ ಆತ್ಮಣ್ಣ ನಗರ ಮುಂದುಗಡೆ ಅಲ್ಲಿ ಕೋಬಂಬಸದ ಕಡೆ ಆ ಕಡೆ ಎಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಸರ್. ಇಲ್ಲಿ ಬಿಲ್ಲಿದ ಸಮಸ್ಯೆ ಆಕೈತೆ ನಮಗೆ. ಅಲ್ತಾಫ್ ಖಾನ್ ಕಿತ್ತೂರು ಇಲ್ಲಿ ಜೈಲ್ ಇದಿಲ್ಲ ರೀ. ಇಲ್ಲಿ ನಮ್ಗೆ ಜಿಯೋದ ಮತ್ತು ಏರ್ಟೆಲ್ದ ಸಿಮ್ ನೆಟ್ವರ್ಕ್ದ ಭಾಳ ಸಮಸ್ಯೆ ಐತ್ರಿ. ಕೆಲವೊಮ್ಮೆ ಕಾಲ್ ಬರ್ತಾವೆ, ಕಟ್ ಆಗ್ತಾವೆ, ವಾಯ್ಸ್ ಬರೋಲ್ಲ, ನೆಟ್ವರ್ಕ್ ಒಟ್ಟ ಬರೋಂಗಿಲ್ಲ. ಅಲ್ಲಿ ಈದ್ಗಾ ಮೈದಾನ ಮತ್ತು ಇಲ್ಲಿ ಮಹಬೂಬ್ ನಗರ್ ಅಲ್ಲಿ ಭಾಳ ಸಮಸ್ಯೆ ಇದೆ. ಅದರಿಂದ ಭಾಳ ಒಂದು 6-7 ತಿಂಗಳಿಂದ ನಮಗೆ ಭಾಳ ತೊಂದರೆ ಆಗಿದೆ. ಸ್ವಲ್ಪ ನೋಡಿ ಸ್ವಲ್ಪ ಇದು ಮಾಡಿಸ್ರಿ ಅವ್ರು ಕೂಡ. ನೆಟ್ವರ್ಕ್ ಭಾಳ ಇಶ್ಯೂ ಐತ್ರಿ ಒಟ್ಟು. ಯೂಟ್ಯೂಬ್ ನೋಡಕ್ಕೆ ಬರ್ತದೇನ್ರಿ? ಇಲ್ರಿ, ಇಲ್ಲ ಸರ್, ಬರೋಲ್ಲ. ಬರೀ ಹಿಂಗೆ ಹಾಕೈತಿ, ಇದು ಸರ್ವರ್ ಬರೋಲ್ಲ ಲಘು. ಏನಂತಾರೆ? ಕಂಪ್ಲೇಂಟ್ ಮಾಡಿದ್ರಿ? ಕಂಪ್ಲೇಂಟ್ ಮಾಡಿದ್ದೀವಿ ರೀ. ಇಲ್ರಿ, ಇಲ್ಲಿ ಜೈಲಿಂದ ನೆಟ್ವರ್ಕ್ ಇದೆ, ಅದ್ರ ಸಂಬಂಧ ಬರೋಲ್ಲ ಇಲ್ಲಿ ಅಂತ ಹೇಳಿದ್ರೆ. ಜಾಮರ್ ಹಾಕ್ಯಾವ, ಹಿಂಗಾಗಿ ಸಮಸ್ಯೆ ಆಗಿದ್ರೆ. ಬಟ್ ನಾವು ಟ್ರೈ ಮಾಡತ್ತೀವಿ, ಬಟ್ ಬರತ್ತಿಲ್ಲ ಅಂತ ಅವ್ರು ಹೇಳ್ತಾರೆ ಕಂಪ್ನಿದವ್ರು. ಹೆಚ್ಚಿನ ಗುಡ್ಡ ರೀ ನಮ್ದು. ನಮ್ಮ ಊರಾಗೂ ಜಿಯೋದು ಭಾಳ ಪ್ರಾಬ್ಲಮ್ ಆಗತ್ತತ್ ರೀ. ಒಟ್ಟು ನೆಟ್ವರ್ಕ್ ಬರೋಂಗಿಲ್ಲ ಅಂತಾರೆ ರೀ. ನಮ್ಮ ಫ್ರೆಂಡ್ಸ್ ಭಾಳ ಜನ ಹೇಳ್ಯಾರ ರೀ, ನೆಟ್ವರ್ಕ್ ಸರಿಯಾಗಿಲ್ಲ, ಮೊದಲು ಚಲೋ ಬರ್ತಿತ್ತು, ಈಗ ಒಟ್ಟು ಸರಿ ಬರವಲ್ತು ಅಂತ ಎಲ್ಲರೂ ಪೋಲ್ಟಿಗೆ ಹೊಂಟಾರ ನೋಡ್ರಿ. ಎಲ್ಲರೂ ಏರ್ಟೆಲಿಗೆ ಪೋರ್ಟ್ ಆಗ್ಬೇಕು ನಾನು ಅಂತೇಳಿ ಎಲ್ಲರೂ ಅನ್ನತ್ತಾರ. ಎಷ್ಟು ದೂರ ಐತ್ರಿ ಎತ್ತಿನಗುಡ್ಡ ಇಲ್ಲಿಂದ? ಎತ್ತಿನಗುಡ್ಡ ಇಲ್ಲಿ ಒಂದು 3-4 ಕಿಲೋಮೀಟ್ರ್ ಅಷ್ಟೇ ರೀ. ಭಾಳ ಇಶ್ಯೂ ಆಗೈತೆ ರೀ ಅದು.
ಹುಡುಗರಿಗೆ ಓದಾಕ್ ಮಾಡಕ್ಕೆ ಪ್ರಾಬ್ಲಮ್ ಆಗ್ತಿರ್ಬೇಕು. ಹ್ಞೂ ರೀ, ನೆಟ್ವರ್ಕ್ ಸರಿಯಾಗಿ ಬರಂಗಲ್ಲ ರೀ. ಒಟ್ಟು ಯೂಟ್ಯೂಬ್ ನೋಡಕತ್ತಾರ, ಒಟ್ಟು ಬರೀ ತಿರ್ಕೊಂತ ನಿಂದಿರ್ತೈತೆ ರೀ ಅದು. ಒಟ್ಟು ನೋಡಿರಿ ಅದನ್ನು ಸ್ವಲ್ಪ ಇದು ಮಾಡಿರಿ. ಎಷ್ಟು ದಿನ ಆಯ್ತು ರೀ ಪ್ರಾಬ್ಲಮ್ ಆಗಿ? ಈಗ ಸುಮಾರು ದಿನ ಆಯ್ತು ರೀ, ಒಂದು 5-6 ತಿಂಗಳು ಆಯ್ತು ನೋಡಿರಿ ಸ್ಟಾರ್ಟ್ ಆಗಿ.